ಆಮ್ಲ ಎಂದು ಕರೆಯಲ್ಪಡುವ ಬೆಟ್ಟದ ನೆಲ್ಲಿಕಾಯಿಗೆ ಆಯುರ್ವೇದದಲ್ಲಿ ವಿಶಿಷ್ಟ ಸ್ಥಾನವಿದೆ. ಆಯುರ್ವೇದದಲ್ಲಿ ಸಾಕಷ್ಟು ಚಿಕಿತ್ಸೆಗಳಿದ್ದು ಅದರಲ್ಲಿ ರಸಾಯನ ಚಿಕಿತ್ಸೆ ಎನ್ನುವುದು ಪ್ರಪ್ರಥಮವಾಗಿ ಬರುವಂಥದ್ದಾಗಿದೆ. ಏಕೆಂದರೆ ಒಬ್ಬ ವ್ಯಕ್ತಿಯ ವಯಸ್ಸು, ಆತನ ಆರೋಗ್ಯ ಚೆನ್ನಾಗಿರಬೇಕಾದರೆ ರಸಾಯನ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಬೆಟ್ಟದ ನೆಲ್ಲಿಕಾಯಿಯಿಂದ ಏನೆಲ್ಲ ಪ್ರಯೋಜನಗಳಿವೆ ನೋಡೋಣ. ಬೆಟ್ಟದ ನೆಲ್ಲಿಕಾಯಿಯ ಸೇವನೆಯಿಂದ ಆಯಸ್ಸು ವೃದ್ಧಿಯಾಗುತ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲು ಆಯುರ್ವೇದದಲ್ಲಿ ಪ್ರಮುಖ ಔಷಧಿಗಳಾದ ಬ್ರಹ್ಮ ರಸಾಯನಗಳಲ್ಲಿ ಪ್ರಮುಖವಾಗಿ ಇರುವಂತಹ ಅಂಶವೆಂದರೆ ಅದು ನೆಲ್ಲಿಕಾಯಿ. ಕೂದಲುದುರುವಿಕೆ ತಡೆಗಟ್ಟಲು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೂದಲುದುರುವಿಕೆ ಸಮಸ್ಯೆಯನ್ನು ಪರಿಹರಿಸಲು, ಚಿಕ್ಕ ಮಕ್ಕಳಲ್ಲಿ ಅಥವಾ ಅಕಾಲಿಕವಾಗಿ ಕಾಣಿಸಿಕೊಳ್ಳುವ ಬಿಳಿ ಕೂದಲು ನಿವಾರಣೆ ಇತ್ಯಾದಿ ಸಮಸ್ಯೆಗಳಿಗೆ ಬೆಟ್ಟದ ನೆಲ್ಲಿಕಾಯಿಯ ಸೇವನೆಯು ಅತ್ಯಂತ ಉತ್ತಮವಾಗಿದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿರುವುದರಿಂದ ಇದರ ಸೇವನೆಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಅತ್ಯಂತ ಸಹಕಾರಿ. ತ್ವಚೆಯನ್ನು ಉತ್ತಮಗೊಳಿಸುತ್ತದೆ. ಕೆಲವರಲ್ಲಿ ಉಂಟಾಗುವ ಅಕಾಲಿಕ ವೃದ್ಧಾಪ್ಯ ಕಾಣಿಸಿಕೊಳ್ಳುವುದು ಇದಕ್ಕೆ ಒತ್ತಡ ಮತ್ತು ಇನ್ನಿತರ ಕಾಯಿಲೆಗಳು ಕಾರಣವಾಗಬಹುದು. ತ್ವಚೆ ಸುಕ್ಕು, ಬಿಳಿ ಕೂದಲು ಇತ್ಯಾದಿಗಳು ವಯಸ್ಸಿಗಿಂತ ಬೇಗನೆ ಕಾಣಿಸಿಕೊಳ್ಳಬಹುದು. ಇಂತಹ ಸಮಸ್ಯೆಗಳನ್ನು ತಡೆಯುವಲ್ಲಿ ಬೆಟ್ಟದ ನೆಲ್ಲಿಕಾಯಿಯು ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಆದ್ದರಿಂದ ನೆಲ್ಲಿಕಾಯಿಯು ಕೇವಲ ವೃದ್ಧಾಪ್ಯವನ್ನು ತಡೆಯುವುದಲ್ಲದೆ ತ್ವಚೆಗೆ ಸಂಬಂಧಿಸಿದ ಮೊಡವೆ, ಇನ್ನಿತರ ಚರ್ಮ ವ್ಯಾಧಿಗಳಿಗೆ ಬೆಟ್ಟದ ನೆಲ್ಲಿಕಾಯಿಯು ಅದನ್ನು ಗುಣಪಡಿಸಲು ಅತ್ಯಂತ ಉಪಯೋಗಕಾರಿ. ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತದೆ. ಹುಳಿತೇಗು, ಅಸಿಡಿಟಿ, ಮಲಬದ್ಧತೆ, ಹೊಟ್ಟೆ ಉಬ್ಬರ ಇತ್ಯಾದಿ ಸಮಸ್ಯೆಗಳಿಗೆ ಬೆಟ್ಟದ ನೆಲ್ಲಿಕಾಯಿಯು ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ನಿರ್ವಹಣೆಗೆ ಉಪಯೋಗಕಾರಿ. ಬೆಟ್ಟದ ನೆಲ್ಲಿಕಾಯಿಯು ಸಕ್ಕರೆ ಕಾಯಿಲೆ ಮತ್ತು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಅತ್ಯಂತ ಉಪಯೋಗಕಾರಿಯಾಗಿದೆ. ಲಿವರ್ ಸಮಸ್ಯೆಗೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಫ್ಯಾಟಿ ಲಿವರ್ ಸಮಸ್ಯೆ ಇದ್ದಲ್ಲಿ ಆಮ್ಲರಸದ ಜೊತೆಗೆ ಲೋಳರಸವನ್ನು ಸೇರಿಸಿ 10 ml ಎರಡರನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ 20 ml ನಷ್ಟು ಬೆಚ್ಚಗಿನ ನೀರನ್ನು ಬೆರೆಸಿ ತೆಗೆದುಕೊಳ್ಳುವುದು ಉತ್ತಮ. ಇದರಿಂದ ಯಕೃತ್ತಿನಲ್ಲಿ ಏನೇನು ಸಮಸ್ಯೆ ಇರುತ್ತದೋ ಅದು ಹತೋಟಿಗೆ ಬರುತ್ತದೆ. ಅದಕ್ಕಾಗಿ ನೆಲ್ಲಿಕಾಯಿ ರಸ ಮತ್ತು ಆಲೋವೆರಾ ರಸವನ್ನು ಸೇರಿಸಿ ಸೇವಿಸುವುದು ಉತ್ತಮ ಪರಿಣಾಮ ಬೀರುತ್ತದೆ. ನೆಲ್ಲಿಕಾಯಿಯನ್ನು ಯಾರು ತೆಗೆದುಕೊಳ್ಳುವುದು ಸೂಕ್ತವಲ್ಲ ನೋಡೋಣ. ನೆಲ್ಲಿಕಾಯಿಯಲ್ಲಿ ಶೀತದ ಗುಣವಿರುವುದರಿಂದ ಅಸ್ತಮಾ ಸಮಸ್ಯೆ ಅಥವಾ ಮೂಗಿನ ಯಾವುದೇ ಸಮಸ್ಯೆ ಇದ್ದಲ್ಲಿ ಅಥವಾ ಸೈನಸ್ನಿಂದ ತಲೆನೋವು ಇದ್ದಲ್ಲಿ ಯಾವುದು ಒಂದು ಸಮಸ್ಯೆಯಿಂದ ಅಂದರೆ ಇಂತಹ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಇದನ್ನು ಬಳಸದೇ ಇರುವುದು ಅತ್ಯಂತ ಉತ್ತಮ. ಇಂತಹ ಸಮಸ್ಯೆ ಇಲ್ಲದೇ ಇರುವವರು ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸಬಹುದಾಗಿದೆ. ನೆಲ್ಲಿಕಾಯಿಯ ಉಪಯೋಗ ಮತ್ತು ಬಳಸುವ ವಿಧಾನ. ತಾಜಾ ಬೆಟ್ಟದ ನೆಲ್ಲಿಕಾಯಿಯನ್ನು ಸೇವಿಸಿದ ನಂತರ ಬಿಸಿ ನೀರನ್ನು ಸೇವಿಸಿದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಇದು ಕೆಲಸ ಮಾಡುತ್ತದೆ. ದಿನಕ್ಕೆ 2 ಕಾಯಿಯನ್ನು ಸೇವಿಸಬಹುದು. ಉರಿ ಮೂತ್ರ ಅಥವಾ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿಯುವುದು, ಕೈಕಾಲು ಪಾದಗಳು ಉರಿಯುವುದು, ಕಣ್ಣು ಕೆಂಪಗಾಗುವುದು, ಮೈಯಲ್ಲಿ ಕೆಂಪು ದದ್ದುಗಳಾಗುವುದು ಇತ್ಯಾದಿ ಸಮಸ್ಯೆ ಕಂಡುಬಂದಲ್ಲಿ ಆಮ್ಲರಸವನ್ನು ತಕ್ಷಣ ಸೇವಿಸಬಹುದಾಗಿದೆ. ಕಣ್ಣಿನ ದೃಷ್ಟಿ ಸಮಸ್ಯೆ ನಿವಾರಣೆಯಲ್ಲಿ ನೆಲ್ಲಿಕಾಯಿ ಅತ್ಯಂತ ಉತ್ತಮವಾಗಿ ಕೆಲಸ ಮಾಡುತ್ತದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. ಧನ್ಯವಾದಗಳು.